ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಮ್ಯಾಚು RCB ಸೋತಿದೆ. ಸುಮಾರು ಜನಕ್ಕೆ ಬೇಜಾರಾಗಿರ್ಬೋದು. ಚಿಕ್ಕ ಹುಡುಗ ಚೆನ್ನಾಗಿ ಹೊಡೆದಾಕ್ಬಿಟ್ಟ ನಮ್ಮ ಬಾಲರ್ಸ್ಗಳಿಗೆ. ಆ್ಯಂಡ್ ನಮ್ಮವರು ಕೂಡ ಸ್ವಲ್ಪ ಸಿಕ್ಕಾಪಟ್ಟೆ ದುಬಾರಿ ಆದರು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಾತಾಡಬೇಕು ಅಂದರೆ ಬಾಲಿಂಗ್ ಅಂತ ಬಂದಾಗ ಅಭಿನಂದನ್ ಅವರು, ಅಭಿನಂದನ್ ಸಿಂಗ್ ಸಿಕ್ಕಾಪಟ್ಟೆ ದುಬಾರಿ ಆದರು. ಆ್ಯಂಡ್ ನಿನ್ನೆ ಮ್ಯಾಚ್ ನಿನ್ನೆಗೆ, ಇವತ್ತಿಗೆ ನಾಳೆಗೆ ಬಿಕಾಸ್ ನಾಳೆ ಮತ್ತೆ ನಮ್ಮದು ಮ್ಯಾಚ್ ಇದೆ, ಅದು ಮುಂಬೈ ವಿರುದ್ಧ. ಗೆಲ್ಲೇಬೇಕಾದಂಥ ಮ್ಯಾಚು. ಏನೇನು ಚೇಂಜಸ್ ಮಾಡ್ಕೊಂಡು ಬರ್ತಾರೆ ನೋಡೋಣ. ಬಟ್ ಇವತ್ತು ಶನಿವಾರ, ಡಬಲ್ ಹೆಡರು. ಮಧ್ಯಾಹ್ನ 3:30 ಆ್ಯಂಡ್ ಸಾಯಂಕಾಲ 7:30 ಒಂದು ಮ್ಯಾಚ್ ಇರುತ್ತೆ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಪ್ರಿವ್ಯೂ ನೋಡ್ಕೊಂಬರೋಣ ಅಂತಲೇ ಹೇಳ್ತಾ, ಮೊದಲನೇ ಮ್ಯಾಚು PBKS ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಮುಲನ್ಪುರ್ ಸ್ಟೇಡಿಯಮಲ್ಲಿ ನಡೀತಿರುವಂಥದ್ದು. ಟೇಬಲ್ ನೋಡ್ತಾ ಇದ್ರೆ ಪಂಜಾಬ್ ಅವರು ಇರುವಂಥದ್ದು ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಆ್ಯಂಡ್ SRH ಅವರು 6th ಪೊಸಿಷನಲ್ಲಿದ್ದಾರೆ. ಆ್ಯಂಡ್ ಪಂಜಾಬ್ ಅವರು 2 ವಿನ್ ಆ್ಯಂಡ್ 1 ನೋ ರಿಸಲ್ಟ್ ಒಂದಿಗೆ ಈ ಒಂದು ಸೀಸನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಒಂದು ಕೂಡ ಅವ್ರಿಗೆ ಸೋಲನ್ನು ಸಿಕ್ಕಿಲ್ಲ ಅವ್ರಿಗೆ. 2 ವಿನ್ನು, ಅದ್ಭುತವಾಗಿರುವಂಥ ವಿನ್ನು. 1 ನೋ ರಿಸಲ್ಟ್ ಅಂದರೆ ಮಳೆ ಕಾರಣಕ್ಕೆ ಪಂದ್ಯ ರದ್ದಾಗಿರುವಂಥದ್ದು. ಅದು ಕೂಡ ಒಳ್ಳೆ ಸ್ಟಾರ್ಟೇ ತೊಗೊಂಡಿದ್ರು KKR ವಿರುದ್ಧ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು SRH ಅಂತ ಬಂದಾಗ 3 ಪಂದ್ಯಗಳು ಆಡಿದ್ದಾರೆ, 1 ಮಾತ್ರ ಗೆದ್ದಿರುವಂಥದ್ದು, 2ನ್ನ ಸೋತಿದ್ದಾರೆ. ಕಂಪೇರೇಟಿವ್ ತೊಗೊಳಕ್ಕೆ ಹೋದರೆ ಪಂಜಾಬ್ ಸ್ವಲ್ಪ ಇಲ್ಲಿ ಮೇಲುಗೈ ಅಂತಲೇ ಹೇಳ್ಬೋದು ಪಾಯಿಂಟ್ಸ್ ಟೇಬಲ್ ಅಂತ ಬಂದಾಗ. ಓಕೆ. ಆ್ಯಂಡ್ ಇನ್ನು ಮುಲನ್ಪುರ್ ಪಿಚ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೀಮರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸ್ಲೋ ಡೌನ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲೂ ಕೂಡ ನೋಡಿದ್ವಿ ನಾವು. ಅಲ್ಲಿ GT ವಿರುದ್ಧ PBK ಸ್ವಲ್ಪ ತಗಲಾಕೊಂಡಿದ್ರು. ಬಟ್ ಕೊನೆಗೆ ಹೆಂಗೋ ಮಾಡಿ ಗೆದ್ದರು. ಬಟ್ ಆದರೂ ಕೂಡ ಅಲ್ಲಿ 170 to 180 ಮಾಡಿದ್ರೆ ನನ್ನ ಪ್ರಕಾರ ಡಿಫೆಂಡ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಫಸ್ಟ್ ಬ್ಯಾಟಿಂಗಲ್ಲಿ 170 180 ಮಾಡಿದ್ರೆ ಡಿಫೆಂಡು ಕೂಡ ಮಾಡ್ಕೊಬಹುದು ಅಂತ ಆ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ ಕೂಡ ತೋರಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಹೆಡ್ ಟು ಹೆಡ್ ಬಗ್ಗೆ ಮಾತಾಡಬೇಕು ಅಂದರೆ ಟೋಟಲ್ 24 ಮ್ಯಾಚಸ್ ಆಡಿದ್ದಾರೆ SRH ವರ್ಸಸ್ ಪಂಜಾಬ್ ಅಂತ ಬಂದಾಗ. SRH ಖಂಡಿತವಾಗ್ಲೂ ಲೀಡಲ್ಲಿದೆ. ಇಲ್ಲಿ SRH 17 ಪಂದ್ಯಗಳನ್ನ ಗೆದ್ದರೆ ಪಂಜಾಬ್ ಗೆದ್ದಿರುವಂಥದ್ದು ಕೇವಲ 7 ಮ್ಯಾಚಸ್ಗಳನ್ನ ಪಂಜಾಬ್ ಗೆದ್ದಿರುವಂಥದ್ದು. ಸ್ಟ್ಯಾಟ್ಸ್ ಹೆಡ್ ಟು ಹೆಡ್ ನೋಡ್ತಾ ಇದ್ರು ಕೂಡ ಇಲ್ಲಿ SRHಗೆ ಮೇಲುಗೈ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಪಂಜಾಬ್ ಬ್ಯಾಟರ್ಗಳಿಗೆ ಒಂಚೂರು ಮುಲನ್ಪುರ್ ಸ್ಟೇಡಿಯಂ ಅಷ್ಟು ಅವ್ರಿಗೆ ಲಾಭ ತಂದು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರಿಯಾಂಶ್ ಆರ್ಯ ಆ್ಯಂಡ್ ಪ್ರಭ್ಸಿಮನ್ ಅಂತ ಬಂದಾಗ ಅವ್ರದ್ದು ಒಂದು ಓಪನಿಂಗ್ ಜೋಡಿ ಅಂತ ಬಂದಾಗ ಎವರೇಜ್ ತುಂಬ ಕಮ್ಮಿ ಇದೆ. 16.54 ಏನೋ ಅವ್ರದ್ದು ಎವರೇಜ್ ಇದೆ. ಆ್ಯಂಡ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರದ್ದು ಕೂಡ ಅಷ್ಟೇ ಹೊರಗಡೆಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ರೀತಿಯಲ್ಲಿ ಅವರೇಜ್ ಇದೆ ಅವ್ರದ್ದು ಬ್ಯಾಟಿಂಗಲ್ಲಿ. ಆ್ಯಂಡ್ ಮುಲನ್ಪುರ್ ಸ್ಟೇಡಿಯಂ ಅಂತ ಬಂದಾಗ ಲಾಸ್ಟ್ ಒಂದು ಅವ್ರದ್ದು ಸ್ಕೋರ್ ನೋಡ್ತಾ ಇದ್ದಾರೆ ಪ್ರತಿ ಇನ್ನಿಂಗ್ಸ್ದು ಕೂಡ 10, 9, 0, 6, 6, 2 ಮತ್ತು 18. ಇವ್ರದ್ದು ಲಾಸ್ಟ್ 6 ಮ್ಯಾಚಸ್ಗಳ ಒಂದು ಸ್ಕೋರ್ ಇದು. 2 ಸಾರಿ ಮಾತ್ರ ಒಂದು ಡಬಲ್ ಡಿಜಿಟ್ ದಾಟಿರುವಂಥದ್ದು. ಇನ್ನೆಲ್ಲ ಮ್ಯಾಚಸಲ್ಲೂ ಕೂಡ ಸಿಂಗಲ್ ಡಿಜಿಟಲ್ಲಿ ಔಟ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಸ್ವಲ್ಪ ಇಲ್ಲಿ SRH ಅವರಿಗೆ ಮೇಲುಗೈ ಕಾಣಿಸ್ತಾ ಇದೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನನ್ನು ಕೇಳಕ್ಕೆ ಹೋದರೆ ನನ್ನ ಪ್ರಕಾರ SRH ಅವ್ರಿಗೆ ಮೇಲುಗೈ ಇದೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಓಕೆ. ಆ್ಯಂಡ್ ಇನ್ ಪ್ಲೇಯಿಂಗ್ ಎಲೆವೆನ್ ಅಂತ ಬಂದಾಗ ನನ್ನ ಪ್ರಕಾರ ಯಾವುದೇ ರೀತಿಯ ಚೇಂಜಸ್ ಇರಲ್ಲ. ಬಿಕಾಸ್ PBKS ಅಂತೂ ವಿನ್ನಿಂಗ್ ಸ್ಟ್ರೀಕಲ್ಲಿ ಇರೋದ್ರಿಂದ ಯಾವುದೇ ಚೇಂಜಸ್ ಮಾಡಲ್ಲ. ಅವ್ರಿಗೆ ಒಂದು ಕನ್ಸರ್ನ್ ಏನು ಅಂತಂದರೆ ಇಲ್ಲಿ ನಮ್ಮ ಹರ್ಷದೀಪ್ ಸಿಂಗ್ ಅವರು ಬೌಲಿಂಗಲ್ಲಿ ಅಂಥ ಒಂದು ಕಮಾಲ್ ಮಾಡ್ತಾ ಇಲ್ಲ, ಅದು ಒಂದು ಅವ್ರಿಗೆ ಕನ್ಸರ್ನ್ ಇದೆ. ಆ್ಯಂಡ್ ನನ್ನ ಪ್ರಕಾರ ಸದ್ಯಕ್ಕಂತೂ ಚೇಂಜ್ ಮಾಡಲ್ಲ, ಅವರು ಕಂಟಿನ್ಯೂ ಮಾಡ್ತಾರೆ ಸೇಮ್ ಟೀಮ್ನೇ. ಆ್ಯಂಡ್ SRH ಅಂತ ಬಂದಾಗ ಕೂಡ ಅಷ್ಟೇ. ಅವ್ರಿಗೆ ಬೇರೆ ಆಪ್ಷನ್ಗಳಿಲ್ಲ ಬೌಲಿಂಗಲ್ಲಿ ಸ್ವಲ್ಪ ಅವ್ರು ಚೇಂಜಸ್ ಮಾಡಬೇಕಾಗುತ್ತೆ. ಬಟ್ ಆಪ್ಷನ್ಗಳು ಇಲ್ಲದೇ ಇರೋ ಕಾರಣಕ್ಕೆ ಪ್ಯಾಟ್ ಕಮಿನ್ಸ್ ಅವರು ಇನ್ನೂ ಅವೈಲೇಬಲ್ ಇಲ್ಲದೇ ಇರೋ ಕಾರಣಕ್ಕೆ ಮೇ ಬಿ ಅವರು ಕೂಡ ಸೇಮ್ ಟೀಮ್ ಮೇಲೆ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊತೀನಿ. ಓಕೆ, ಇದಾಯಿತು ಮಧ್ಯಾಹ್ನದ ಪಂದ್ಯದು. ಇನ್ನು ರಾತ್ರಿ ಪಂದ್ಯ CSK ವರ್ಸಸ್ DC ಅಂತ ಬಂದಾಗ CSK 10th ಪೊಸಿಷನಲ್ಲಿದೆ. 3 ಪಂದ್ಯಗಳಲ್ಲಿ 3 ಪಂದ್ಯಗಳು ಕೂಡ ಸೋಲನ್ನು ಕಂಡಿದೆ ಅಂತಲೇ ಹೇಳ್ಬೋದು. ಇನ್ನು DC ಅಂತ ಬಂದಾಗ 4ನೇ ಒಂದು ಪೊಸಿಷನಲ್ಲಿದೆ. ಆ್ಯಂಡ್ 3 ಪಂದ್ಯಗಳಲ್ಲಿ 2ನ್ನ ವಿನ್ ಮಾಡಿ 1ನ್ನು ಸೋತಿದೆ ಅಂತಲೇ ಹೇಳ್ಬೋದು. ಅದು ನೈಲ್ ಬ್ಯಾಟಿಂಗ್ ಒಂದು ಫಿನಿಶಿಂಗ್ ಹಂತದಲ್ಲಿ ಥ್ರಿಲ್ಲಿಂಗ್ ಆಗಿರುವಂಥ ಮ್ಯಾಚು. ಡೇವಿಡ್ ಮಿಲ್ಲರ್ ಅದನ್ನು ಫಿನಿಶ್ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಇನ್ನು CSK ಕಡೆಗೆ ಏನಾದರೂ ಚೇಂಜಸ್ ನೋಡ್ಬೋದು ಅಂತ ಖಂಡಿತವಾಗ್ಲೂ ಚೇಂಜಸ್ ನೋಡ್ಬೋದು ನಾವು. ಮೇ ಬಿ ಡೆವಲ್ಡ್ ಬ್ರೇವಿಸ್ ಅವರು ಪ್ಲೇಯಿಂಗ್ 11ಅಲ್ಲಿ ಬರ್ತಾರೆ ಅಂತ ಒಂದು ಸುದ್ದಿ ಇದೆ. ಅವರು ಬಂದರೆ ಖಂಡಿತವಾಗ್ಲೂ ಬ್ಯಾಟಿಂಗ್ ಇಂಟೆಂಟ್ ಒಂಚೂರು ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ MS ಧೋನಿ ಕೂಡ ಬರುವಂಥ ಚಾನ್ಸಸ್ ಕೂಡ ಇದೆ. ತುಂಬ ರೇರು, ಬಟ್ ಬ್ರೇವಿಸ್ ಅಂತೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಓಕೆ. ಆ್ಯಂಡ್ DC ಅಂತ ಬಂದಾಗ ಈ ಒಂದು ಪಿಚ್ಚಲ್ಲಿ ಸ್ಪಿನ್ ದಾಳಿ ಕೂಡ ಮೇ ಬಿ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಆಡ್ತಿರೋವಂಥದ್ದು ಚೆನ್ನೈನ ಚೇಪಾಕ್ ಸ್ಟೇಡಿಯಮಲ್ಲಿ. ಎಷ್ಟೇ ಬ್ಯಾಟಿಂಗ್ ಪಿಚ್ ಆದರೂ ಕೂಡ ಒಂದು ಸ್ವಲ್ಪ ಅದು ಸ್ಪಿನ್ನಿಗೆ ಲಾಭ ತಂದು ಕೊಡುವಂಥದ್ದು. ಸ್ಪಿನ್ ಅಂತ ಬಂದಾಗ DCಗೆ ಒಂದು ರೀತಿಯ ಅಡ್ವಾಂಟೇಜ್ ಇರುವಂಥದ್ದು. ಕುಲ್ದೀಪ್ ಯಾದವ್ ಇದ್ದಾರೆ. ಆ್ಯಂಡ್ ಅಕ್ಷರ್ ಪಟೇಲ್ ಇದ್ದಾರೆ. ಅವ್ರು ಖಂಡಿತವಾಗ್ಲೂ ಸ್ಪಿನ್ ಒಂದು ಮಾಂತ್ರಿಕರು ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ ಸಮೀರ್ ರಿಜ್ವಿ ಅವರ ಎಕ್ಸ್ ಟೀಮ್ ಅಂತಲೇ ಹೇಳ್ಬೋದು CSK. ಅದಕ್ಕಿಂತ ಮುಂಚೆ ಅವರು CSKಗೆ ಆಡಿದರು. ಇವಾಗ ಅದೇ ಅಗೇನ್ ತಿರ್ಗಿ ಅವರ ಒಂದು ಎಕ್ಸ್ ಹೋಮ್ಗೆ ಬಂದಿರುವಂಥದ್ದು. ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ ಕೂಡ ಒಂದು ಕಣ್ಣಿರುತ್ತೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ ಪಿಚ್ ಅಂತ ಬಂದಾಗ ಖಂಡಿತವಾಗ್ಲೂ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. ಅದೇ ಹೇಳಿದ್ನಲ್ವ, ಸ್ವಲ್ಪ ಸ್ಪಿನ್ನರ್ಗಳಿಗೂ ಕೂಡ ಹೆಲ್ಪ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ. ಆ್ಯಂಡ್ ಈ ಹೆಡ್ ಟು ಹೆಡ್ ಅಂತ ಬಂದಾಗ
ಸೊ CSK 19 ಗೆದ್ದಿದೆ ಟೋಟಲ್ 31 ಮ್ಯಾಚಸಲ್ಲಿ. DC ಗೆದ್ದಿರುವಂಥದ್ದು ಕೇವಲ 12 ಮ್ಯಾಚ್ ಮಾತ್ರ. ಬಟ್ ಚೇಪಾಕ್ ಅಂತ ಬಂದಾಗ 8 ಮ್ಯಾಚ್ಗಳು ಆಡಿದ್ದಾರೆ, ಕೇವಲ ಗೆದ್ದಿರುವಂಥದ್ದು ಒಂದೇ ಒಂದು, ಅದು DC. ಸೊ ಇದನ್ನು ನೋಡ್ತಾ ಇದ್ರೆ CSKಗೆ ಒಂದು ರೀತಿಯಲ್ಲಿ ಮೇಲುಗೈ ಇದೆ ಅಂತಲೇ ಹೇಳಬಹುದು. ಓಕೆ, ಆ್ಯಂಡ್ ಇನ್ ಪ್ಲೇಯಿಂಗ್ 11 ಅಂತ ಬಂದಾಗ ಮೇ ಬಿ DC ಕಡೆಯಿಂದ ಯಾವುದೇ ಚೇಂಜಸ್ ಇರಲ್ಲ. ಮಾಡಿದ್ರೆ ಒಂದು ಚೇಂಜಸ್ ನಾನು ನಿರೀಕ್ಷೆ ಮಾಡ್ತಿರೋವಂಥದ್ದು ಏನು ಅಂತಂದರೆ ಕರುಣ್ ನಾಯರ್ ಅವ್ರನ್ನ ತೊಗೊಂಡು ಬರಬಹುದು. ಸೊ ಇಲ್ಲಿ ನಿತೀಶ್ ರಾಣಾ ಅವರ ಒಂದು ಪ್ಲೇಸಲ್ಲಿ ಅಂತ ನನಗನ್ಸುತ್ತೆ. ಬಿಕಾಸ್ ಆಡಿರುವಂಥ 3 ಮ್ಯಾಚಲ್ಲಿ ನಿತೀಶ್ ರಾಣಾಗೆ ಅವಕಾಶ ಸಿಕ್ಕಿದೆ, ಬಟ್ ಅವ್ರು ಯಾವುದೇ ರೀತಿಯಲ್ಲಿ ಕಮಾಲ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಕರುಣ್ ನಾಯರ್ ಅವ್ರಿಗೆ ಒಂದು ಚಾನ್ಸ್ ಸಿಗಬಹುದು ಅಂತ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಇನ್ CSK ಅಂತ ಬಂದಾಗ ಬ್ರೇವಿಸ್ ಅವರು ಖಂಡಿತವಾಗ್ಲೂ ಒಳಗಡೆ ಬರ್ತಾರೆ. ಮೇ ಬಿ ಕಾರ್ತಿಕ್ ಶರ್ಮಾ ಅವರ ಒಂದು ಪ್ಲೇಸಲ್ಲಿ CSKಗೆ ಡೇವಿಡ್ ಬ್ರೇವಿಸ್ ಅವರು ಈ ಒಂದು ಸೀಸನಲ್ಲಿ ಬರ್ಬೋದು ಫಸ್ಟ್ ಮ್ಯಾಚ್ ಆಡಲಿಕ್ಕೆ ಅಂತ ನನಗನ್ಸುತ್ತೆ. ಓಕೆ, ಆ್ಯಂಡ್ ಇನ್ನು ಮ್ಯಾಚ್ ಪ್ರಿಡಿಕ್ಷನ್ ಅಂತ ಬಂದಾಗ CSK ವರ್ಸಸ್ DC ಅಂತ ಬಂದಾಗ ನನಗೆಲ್ಲೋ DC ವಿನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಬ್ಯಾಲೆನ್ಸಿಂಗ್ ಆಗಿದೆ, ಜೊತೆಗೆ ಬೌಲಿಂಗ್ CSK ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತಲೇ ನನಗೆ ಅನಿಸುತ್ತೆ. ಓಕೆ, ಇವತ್ತಿನ ನನ್ನ ಪ್ರಿಡಿಕ್ಷನ್ CSK ವರ್ಸಸ್ DC ಅಂತ ಬಂದಾಗ DC ವಿನ್ ಆಗುತ್ತೆ. ಆ್ಯಂಡ್ SRH ಆ್ಯಂಡ್ PBKs ಅಂತ ಬಂದಾಗ ನನ್ನ ಪ್ರಕಾರ SRH ಅವರು ವಿನ್ ಆಗ್ತಾರೆ. ಓಕೆ, ಇದು ನನ್ನ ಪ್ರಿಡಿಕ್ಷನ್ ಆಗಿತ್ತು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.